ಇವತ್ತಿನ ಸಂಚಿಕೆಯಲ್ಲಿ ಈ ಪ್ಯಾನ್ ಯಾವ ಥರ ಡೌನ್ಲೋಡ್ ಮಾಡೋದು ಮೊಬೈಲಲ್ಲಿ ಮತ್ತು ಸಿಸ್ಟಮಲ್ಲಿ ಯಾವ ಥರ ಮಾಡೋದಂತ ಈ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಆ, ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಇತ್ತಂದರೆ ಸಾಕು, ನಿಮ್ಮ ಮೊಬೈಲಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸಿಸ್ಟಮಲ್ಲಿ ಕೂಡ ಮಾಡ್ಬೋದು. ನಾನು ಸಿಸ್ಟಮಲ್ಲಿ ಮಾಡ್ತಾ ಇದ್ದೀನಿ. ಅದೇ ಥರ ನೀವು ಇದು ಏನು ಸ್ಟೆಪ್ ಇದೆ ಅದೇ ಥರ ನಿಮ್ಮ ಮೊಬೈಲಲ್ಲಿ ಕೂಡ ಮಾಡಿದರೆ ಸಾಕು. ಇನ್ಸ್ಟೆಂಟ್ ಪ್ಯಾನ್ ಯಾವ ಥರ ಮಾಡೋದಂತ ಗೊತ್ತಾಗುತ್ತೆ. ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಕ್ರೋಮ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ನೀವು ಜಸ್ಟ್ ಟೈಪ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಟೈಪ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಅಂತ ಟೈಪ್ ಮಾಡಿದ ತಕ್ಷಣನೇ ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಈ ಥರ ಪೇಜ್ ಓಪನ್ ಆದ ತಕ್ಷಣ ನೀವು ಮತ್ತೆ ತಿರ್ಗಾ ಈ ಥರ ತೆಳಗೆ ಅಲ್ಲಿ ಇಲ್ಲಿ ನೋಡಬೇಡಿ, ಡೈರೆಕ್ಟ್ ಇಲ್ಲಿ ಇಮಿಡಿಯೇಟ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ಅಂತೇಳಿ. ಅದನ್ನ ಮಾತ್ರ ಫಾಲೋ ಮಾಡಿ. ಆಮೇಲೆ ಸರ್ ಬಂದಿಲ್ಲ, ಆ ಥರ ನೀವು ಹೇಳ್ದಂಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸ್ಟೆಪ್ ಕ್ಲೀನಾಗಿ ನೀವು ಫಸ್ಟ್ ನೋಡ್ಕೊಂಡು ಅದೇ ಥರ ನೀವು ಮಾಡಿ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಕ್ಲೀನಾಗಿ ಅದನ್ನು ನೋಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ. ಹಂಗೆ ಸ್ಕ್ರೋಲ್ ಡೌನ್ ಮಾಡಿ ಆ ಥರ ಮಾಡ್ತಾ ಬಂದರೆ ನಿಮಗೆ ಈ ಥರ ನೆಕ್ಸ್ಟ್ ಈ ಥರ ಬರುತ್ತೆ. ನಿಮಗೆ ಇ ಪೇ ಟ್ಯಾಕ್ಸು, ಇ ವೆರಿಫಿಕೇಶನ್ ರಿಟರ್ನು ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಇನ್ಸ್ಟೆಂಟ್ ಇ ಪ್ಯಾನ್ ಅಂತ ಬರುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಲೋಡಿಂಗಿಗೆ ಬಿಡಿ, ಓಪನ್ ಆಗುತ್ತೆ. ಸ್ವಲ್ಪ ಹೊತ್ತು ಸರ್ವರ್ ಇಶ್ಯೂ ಇತ್ತಪ್ಪ ಅಂದ್ರೆ ಸ್ಲೋ ಆಗುತ್ತೆ, ಇಲ್ಲ ಇಮಿಡಿಯೇಟ್ಲಿ ತೊಗೊಂಡ್ಬಿಡುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮಗೆ ಈ ಥರ ಇರಬೇಕು. ನೀವು ಮಸ್ಟ್ ಆ್ಯಂಡ್ ಶುಡ್ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಕೆಲವೊಂದು ನೆಟ್ವರ್ಕ್ ಇಶ್ಯೂ ಇತ್ತಪ್ಪ ಅಂತಂದು ಲೋಡಿಂಗ್ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಅದು ಹೆಂಗಾಗುತ್ತೆ ಮತ್ತೆ ರಿಪೀಟ್ ಸೇಮ್ ಅದೇ ಥರನೇ ಓಪನ್ ಮಾಡಿ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ ನೀವು ಕ್ಲೀನಾಗಿ ಗೆಟ್ ನ್ಯೂ ಇ ಪ್ಯಾನ್ ಅಂತ ಬರುತ್ತೆ. ಗೆಟ್ ಇ ನ್ಯೂ ಪ್ಯಾನ್ ಪಕ್ಕದಲ್ಲೇ ನಿಮಗೆ ಕ್ಲಿಕ್ ಸ್ಟೇಟಸ್ ಡೌನ್ಲೋಡ್ ಇ ಪ್ಯಾನ್ ಅಂತ ಬರುತ್ತೆ. ಕ್ಲಿಕ್ ಸ್ಟೇಟಸ್ ಡೌನ್ಲೋಡ್ ಇ ಪ್ಯಾನ್ ಅಂತ ಇರುತ್ತೆ. ಸ್ಪಷ್ಟವಾಗಿ ನೋಡ್ಕೊಳ್ಳಿ. ಅದ್ರ ಮೇಲೆ ನೀವು ಕಂಟಿನ್ಯೂ ಕೊಡಬೇಕು. ಇಲ್ಲಿ ಆಪ್ಷನ್ ಇದೆ ನೋಡಿ, ಕಂಟಿನ್ಯೂ ಕ್ಲಿಕ್ ಮಾಡಿ. ಕಂಟಿನ್ಯೂ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ ಫಸ್ಟ್ ಅಲ್ಲಿ ಇಲ್ಲಿ ಮೇಲ್ಗಡೆ ಕೊಟ್ಟಿದೆ ನೋಡಿ, ಎಂಟರ್ ಆಧಾರ್ ನಂಬರ್. ಕ್ಲೀನಾಗಿ ನೋಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ನಿಮಗೆ ಪ್ರೊಸೀಜರ್ ಏನೇನಂತ ಬರ್ತದ ಅಂತ ಇಲ್ಲೇ ನೋಡ್ಕೊಂಬಿಡಿ. ಎಂಟರ್ ಆಧಾರ್ ಪ್ಯಾನ್ ನಂಬರ್ ಅಂದರೆ ನಿಮ್ಗೆ ಲಿಂಕ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ರಲ್ವಾ, ಅದು ಲಿಂಕ್ ಮಾಡಿರ್ತಾರಲ್ವಾ, ಆಧಾರ್ ನಂಬರ್ ಹಾಕಿದರೆ ನಿಮಗೆ ಒಂದು OTP ಹೋಗುತ್ತೆ ಆ ಮೊಬೈಲ್ ನಂಬರ್ಗೆ. ನಿಮ್ಗೆ ಯಾವ್ದು ಕೊಟ್ಟಿರ್ತೀರ ಆಧಾರ್ ನಂಬರ್ಗೆ ಅದಕ್ಕೆ OTP ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳಿ. ಸರ್ ನಮಗೆ ಪ್ಯಾನ್ ಕಾರ್ಡಿಗೆ ಆಧಾರ್ ನಂಬರ್ಗೆ ನಾವು ಬೇರೆ ಬೇರೆ ನಂಬರ್ ಕೊಟ್ಟಿದ್ದೀವಿ, ಅದನ್ನ ನೀವು ತಲೆಯಲ್ಲಿ ತೆಗೆದುಬಿಡಿ. ಆಧಾರ್ ನಂಬರ್ಗೆ ಯಾವ್ದು ಕೊಟ್ಟಿದ್ದೀರಾ ಇಲ್ಲಿ ಕೇಳಿದೆ ನೋಡಿ, ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ. ಆಧಾರ್ ನಂಬರ್ದು ಮಾತ್ರ OTP ಹೋಗುತ್ತೆ. ಅದಕ್ಕೆ OTP ಹೋದ ತಕ್ಷಣ ನೀವು ಇಲ್ಲಿ OTP ಹಾಕ್ರಿ. ಅದು OTP ಹಾಕಿದ ತಕ್ಷಣ ನೆಕ್ಸ್ಟ್ ನಿಮಗೆ ಚೆಕ್ ಸ್ಟೇಟಸ್ ಡೌನ್ಲೋಡ್ ಪ್ಯಾನ್ ಅಂತ ಬರುತ್ತೆ. ಅಲ್ಲಿ ಚೆಕ್ ಸ್ಟೇಟಸ್ ಪ್ಯಾನ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಅಲ್ಲಿ ಬರುತ್ತೆ ಈ OTP ಹಾಕಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಇಲ್ಲಿ ತೆಳಗಡೆ ಇಲ್ಲಿ ಇದು ಯಾವ ಥರ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದೇ ಥರ ನಿಮಗೆ ಅಲ್ಲಿ ಡೌನ್ಲೋಡ್ ಇರುತ್ತೆ. ಅದನ್ನು ನೀವು ಓಕೆ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ನೀವು ಫಸ್ಟು ಇಲ್ಲಿ ಏನು ಮಾಡಬೇಕು ನೀವು ಅಂದ್ರೆ ಆಧಾರ್ ನಂಬರ್ ಹಾಕಬೇಕು. ನಿಮ್ಮದಿದ್ದಂಥದ್ದು ಆಧಾರ್ ನಂಬರ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಧಾರ್ ನಂಬರ್ ಹಾಕಿದ ತಕ್ಷಣನೇ ನಿಮಗೆ OTP ಬರುತ್ತೆ. ಅದನ್ನು ಮೊಬೈಲು ನಿಮ್ಮ ಹತ್ರ ಕೈಯಲ್ಲಿ ಇಟ್ಕೊಳ್ಳಿ. ಯಾವ ಆಧಾರ್ ನಂಬರ್ಗೆ ಕೊಟ್ಟಿರ್ತೀರೋ ಆ ನಂಬರ್ನ ನೀವು ಕೈಯಲ್ಲಿ ಇಟ್ಕೊಳ್ಬೇಕು. ಅದು ಬರುತ್ತೆ. OTP ಆದ ತಕ್ಷಣನೇ ಕೆಲವೊಂದು ಟೈಮಲ್ಲಿ ಸರ್ ನಾನು ಇಲ್ಲಿದೆ, ನನ್ನ ನಂಬರ್ ಲಿಂಕ್ ಇದ್ದದ್ದು ನಮ್ಮ ಅಪ್ಪಾಗಿದೆ, ನಮ್ಮ ಅಣ್ಣಾಗಿದೆ, ತಮ್ಮಾಗಿದೆ, ಅದು ಅವ್ರ ಊರಲ್ಲಿದ್ದಾರೆ, ಒಂದು 2 ನಿಮಿಷ ಅದಕ್ಕೆ ಟೈಮಿಂಗ್ ಕೊಟ್ಟಿರ್ತಾನೆ. ಆ ಟೈಮಿಂಗಲ್ಲೇ ನೀವು ಹಾಕಬೇಕು. ಸೆಕೆಂಡ್ಸ್ ಓಡ್ತಾ ಇರ್ತದೆ. ಆ ಟೈಮಿಂಗ್ ಹಾಕಿದ ತಕ್ಷಣ ನಿಮಗೆ ಅದು ಡೌನ್ಲೋಡ್ ಆಗುತ್ತದೆ. ಇಲ್ಲಿ ಆಧಾರ್ ನಂಬರ್ ಹಾಕಿ OTP ಬರುತ್ತೆ. OTP ಹಾಕಿ ಅದಾದ ತಕ್ಷಣನೇ ಚೆಕ್ ಸ್ಟೇಟಸ್ ಡೌನ್ಲೋಡ್ ಪ್ಯಾನ್ ಅಂತ ಬಂದ್ಬಿಡುತ್ತೆ. ಅಲ್ಲಿ ಇರುತ್ತೆ ಕಂಟಿನ್ಯೂ ಹೆಂಗಿದೆ, ಇಲ್ಲಿ ಪ್ಯಾನ್ ನಂಬರ್ ಹಾಕಿ ಈ ಕಾಲಮಲ್ಲಿ ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮಗೆ OTP ಬರುತ್ತೆ. OTP ಬಂದ ತಕ್ಷಣನೇ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಅಂತೇಳಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಯಾವುದೇ ಥರ ಶುಲ್ಕ ಇಲ್ಲಾರ್ದೇ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ನಿಮಗೆ ಫ್ರೀ ಆಫ್ ಕಾಸ್ಟಲ್ಲೇ ಆಧಾರ್ ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಥರ ಚಾರ್ಜಸ್ ಏನಿಲ್ಲ. ನಿಮ್ಮ ಇಲ್ಲಿ ಬಂದು ಡೌನ್ಲೋಡ್ ಲಿಸ್ಟಲ್ಲಿ ಇರುತ್ತೆ. ಡೌನ್ಲೋಡಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ ಸಿಸ್ಟಮ್ ಆಯ್ತಪ್ಪ ಅಂದರೆ ಇಲ್ಲಿ 3 ಡಾಟ್ಸ್ ಇರುತ್ತೆ ರೈಟ್ ಸೈಡಿಗೆ. ಅದು ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಡೌನ್ಲೋಡ್ ಅಂತ ಹಿಂಗೆ ಕ್ಲಿಕ್ ಮಾಡಿದರೆ ನಿಮಗೆ
ಇಲ್ಲಿ ಬರುತ್ತೆ ನಿಮಗೆ ಈ ಥರ ಆಪ್ಷನ್. ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದನ್ನು ನೀವು ನೋಡ್ಕೋಬೋದು. ಆಮೇಲೆ ತಿರ್ಗಾ ಪ್ರಿಂಟು ಕೊಟ್ಕೋಬೋದು, ಇಲ್ಲ ನಿಮ್ಮ ಸೇವ್ ಮಾಡ್ಕೊಂಡು ಇಟ್ಕೋಬೋದು. ಮೊಬೈಲ್ ಆದರೂ ಅದು ಅಷ್ಟೇ, ನಿಮ್ಮ ಇದರಲ್ಲಿ ಹೋಗಿ ಸೇವ್ ಆಗಿರ್ತದೆ, ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಇಟ್ಕೊಳ್ಳಿ. ನಮಸ್ಕಾರ, ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.